ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಕೇನ್ ಅಕಾಡೆಮಿ. ಸೊ ತುಂಬಾ ಜನಕ್ಕೆ ಡೌಟ್ ಇದೆ ಕೆಇ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತಂದೇಳಿ. ಸೊ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಆಮೇಲೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ ಫಸ್ಟ್. ಸೊ ಯಾರ್ಯಾರು ಕೇನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ಚಾನಲ್ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ನಿಮಗೆ ಎಲ್ಲಾ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ. ಓಕೆ, ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ನಿಮಗೆ ಅಂತಂದ್ರೆ ಫಸ್ಟ್ ನೀವು ಇಟ್ಕೊಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಫೋಟೋ. ಓಕೆ, ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರಬೇಕಾಗುತ್ತೆ. ಸೊ ಅದಾದ್ಮೇಲೆ ಒಂದು ಸಿಗ್ನೇಚರ್ ಫೋಟೋ. ಓಕೆ, ಸೊ ಮೂರನೇದು ಏನಪ್ಪ ಬೇಕಂದ್ರೆ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್. ಓಕೆ, ಇದು ಎಲಿಜಿಬಿಲಿಟಿ ಇರ್ತಕ್ಕಂಥದ್ದು ಓನ್ಲಿ GNM ಕ್ಯಾಂಡಿಡೇಟ್ಸ್ ಮಾತ್ರ. ಸೊ ಇನ್ ಕೇಸ್ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದವರಾಗಿದ್ರೆ ಅಲ್ಲಿ ನಿಮಗೆ BSc ಅವರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಬಟ್ RPC ಅಂತಂದ್ರೆ ಕರ್ನಾಟಕಕ್ಕೆ ಅಪ್ಲಿಕೇಶನ್ ಆಗ್ತಕ್ಕಂಥವ್ರು ಓನ್ಲಿ GNM ಮಾತ್ರ ಸದ್ಯಕ್ಕೆ ಎಲಿಜಿಬಿಲಿಟಿ ಇರ್ತಕ್ಕಂಥದ್ದು. ಸೊ ಅಪ್ಲಿಕೇಶನ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಅದಾದ್ಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ OBC ಆಗಿರ್ಬೋದು, SC/ST ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಬೇಕಾಗುತ್ತೆ. ಓಕೆ, RD ನಂಬರ್ ಹಾಕಿದ ತಕ್ಷಣ ಕಂಪ್ಲೀಟ್ ಆಗಿ ನಿಮ್ಮ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಬೇಕು ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್. ಓಕೆ, SSLC ಮಾರ್ಕ್ಸ್ ಕಾರ್ಡ್, ರೋಲ್ ನಂಬರು. ಸೊ ರೋಲ್ ನಂಬರ್ ಹಾಕಿದ ತಕ್ಷಣ ಸೇಮ್ ನಿಮ್ಮ ಡೀಟೇಲ್ಸ್ ಆಡ್ ಆಗ್ಬಿಡುತ್ತೆ. ಓಕೆ, SSLC ಮಾರ್ಕ್ಸ್ ಕಾರ್ಡ್, ರೋಲ್ ನಂಬರ್. ಸೊ ಅದಾದ್ಮೇಲೆ PUC ಕೂಡ ಅಷ್ಟೇ ನಿಮ್ಮ ರೋಲ್ ನಂಬರ್ ಹಾಕಬೇಕು ಪ್ಲಸ್ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಬೇಕು. ಸೊ ಅದಾದ್ಮೇಲೆ ನಿಮ್ಮ ಡಿಪ್ಲೊಮಾ ನರ್ಸಿಂಗ್, ಓಕೆ, DGNM ನರ್ಸಿಂಗ್ದು ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ, ರೋಲ್ ನಂಬರ್. ಓಕೆ, ಸೊ ಅದಾದ್ಮೇಲೆ ಟೋಟಲ್ ಮಾರ್ಕ್ಸ್. ಓಕೆ, ಟೋಟಲ್ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಟ್ಕೊಳ್ಳಿ ಪ್ಲಸ್ ಒಬ್ಟೈನ್ ಮಾರ್ಕ್ಸ್. PUC ನಲ್ಲಿ ಅಷ್ಟೇ ಒಬ್ಟೈನ್ ಮಾರ್ಕ್ಸ್ ಮತ್ತೆ ಟೋಟಲ್ ಮಾರ್ಕ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ಕನ್ನಡ ಮಾಧ್ಯಮ, ಗ್ರಾಮೀಣ ಅವೆಲ್ಲ ಇವಾಗ ಕೇಳಲ್ಲ. ಇನ್ ಕೇಸ್ ನೀವು ಇತ್ತು ಅಂತಂದ್ರೆ ಎಸ್ ಅಂತ ಕೊಟ್ಕೊಬಹುದು ಅಷ್ಟೇ. ಆಮೇಲೆ KNC ಸರ್ಟಿಫಿಕೇಟ್ ಕೂಡ ನಾಟ್ ರಿಕ್ವೈರ್ಡ್ ನಾವು. ಓಕೆ, ನಾನು ಇನ್ನೊಂದ್ಸರಿ ಕ್ಲೀನ್ ಹೈಲೈಟ್ ಮಾಡಿ ಬರ್ತೀನಿ. KNC ನಾಟ್ ರಿಕ್ವೈರ್ಡ್ ನಾವು. ಓಕೆ, ನಾಟ್ ರಿಕ್ವೈರ್ಡ್ ಫಾರ್ ಯುವರ್ KE ಅಪ್ಲಿಕೇಶನ್. ಓಕೆ, ಎಲ್ಲೂ ಸದ್ಯಕ್ಕೆ ಕೇಳಿಲ್ಲ, ಯಾಕಂದ್ರೆ ನಾನು ಅಪ್ಲಿಕೇಶನ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಲೈವ್ ಆಗಿ. ಓಕೆ, ಅದಾದ್ಮೇಲೆ ಫೋನ್ ಪೇ ಅಥವಾ ಗೂಗಲ್ ಪೇ ಇರತಕ್ಕಂಥ ನಂಬರ್ ಮೊಬೈಲ್ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಬೇಕಂತಂದ್ರೆ ಓಕೆ, UPI ಮುಖಾಂತರ ನೀವು ಅಮೌಂಟ್ ಅನ್ನ ಪೇ ಮಾಡಬಹುದು. ಓಕೆ, ಸೊ ಅದಾದ್ಮೇಲೆ ನಿಮ್ಮ ಇಮೇಲ್ ID ಬೇಕಾಗತ್ತೆ. ಓಕೆ, ಆಮೇಲೆ ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ನಿಮ್ಮ ಜೊತೆ ಇರಬೇಕು. ಆಧಾರ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ನಿಮ್ಮ ಜೊತೆ ಇರಬೇಕು. ಸೊ ಇದಿಷ್ಟು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ. ಓಕೆ, ಎಲ್ಲದನ್ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ, ಎಲ್ಲ ಡೀಟೇಲ್ಸ್ ಆಗಿ ಬರೆದಿದ್ದೀನಿ, ಮತ್ತೆ ಯಾವ ಡೌಟ್ಸು ಬೇಡ. ಓಕೆ, ಏನಾರ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಮಾಡಬಹುದು. ಓಕೆ, ನಾವು ನೋಡ್ಬಿಟ್ಟು ಆನ್ಸರ್ ಮಾಡ್ತೀವಿ. ಈಗ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಲ್ಯಾಪ್ಟಾಪ್ ಅಲ್ಲಿ ಹಾಕೋದು ಬೆಸ್ಟ್. ಓಕೆ, ಆಲ್ವೇಸ್. ಓಕೆ, ಲ್ಯಾಪ್ಟಾಪ್ ಅಥವಾ ನಿಮ್ಮ ಕಂಪ್ಯೂಟರ್ ಮುಖಾಂತರ ಹಾಕಿ. ಓಕೆ, ಸೊ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ KEA ಅಂತ ಸರ್ಚ್ ಮಾಡಿ. ನೋಡಿ, ನಾನು ಸರ್ಚ್ ಮಾಡ್ತಿದ್ದೀನಿ KEA. ಓಕೆ, KE ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಅನ್ನ ಎಂಟ್ರಿ ಕೊಡಿ. ಎಂಟ್ರಿ ಕೊಟ್ಟ ತಕ್ಷಣ ನೋಡಿ ಫಸ್ಟ್ ಈ ತರ ಓಪನ್ ಆಗುತ್ತೆ, ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಈಗ ಹೊಸದಾಗಿ ಅಪ್ಡೇಟ್ ಆಗಿದೆ, ಈ ತರ ಪೋರ್ಟಲ್ ಬರುತ್ತೆ. ಸೊ ನಾವಿಲ್ಲಿ KEA ಹೋಮ್ ಪೇಜ್ ಅಂತ ಕಾಣ್ತಾ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. KEA ಹೋಮ್ ಪೇಜ್. ಸೊ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ, ಕೆಳಗಡೆ KEA ಹೋಮ್ ಪೇಜ್ ಅಂತ ಇರುತ್ತೆ. ಬೇರೆ ಎಲ್ಲೂ ಕ್ಲಿಕ್ ಮಾಡ್ಕೊಬಿಡಿ, ನಾನು ಏನ್ ಹೇಳ್ತೀನೋ ಅಲ್ಲಿ ಅಷ್ಟೇ ಮಾಡ್ಕೊಂತ ಹೋಗಿ. ಓಕೆ, ಸೊ ಅದಾದ್ಮೇಲೆ ನೋಡಿ ಇಲ್ಲಿ ನೇಮಕಾತಿ ಅಂತ ಕಳಿಸ್ಕೊಡುತ್ತೆ ನಿಮಗೆ. ಓಕೆ, ನೇಮಕಾತಿ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಾಣುತ್ತೆ, ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ 2026 ಅಂತ ಕಾಣುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ನೋಡಿ, ಎರಡು ತೋರಿಸುತ್ತೆ, ನರ್ಸಿಂಗ್ ಮತ್ತು ಫಾರ್ಮಸಿ. ಇದು ಒಂದು, ಇದು ಒಂದು. ಸೊ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಇದು RPC ಅಂದ್ರೆ ಕರ್ನಾಟಕ ರೀಜನ್ಗೆ. ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ KK ಅಂದ್ರೆ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ಸೊ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ ಆಗಿದ್ರಿ ಅಂತಂದ್ರೆ ಸೆಕೆಂಡ್ ಒನ್ ಅನ್ನ ಕ್ಲಿಕ್ ಮಾಡಬೇಕು. ಓಕೆ, ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬಿಡಿ, ಸೆಕೆಂಡ್ ಒನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಕರ್ನಾಟಕ ಭಾಗದ ಕಲ್ಯಾಣ ಅಂದ್ರೆ ಕರ್ನಾಟಕ ಭಾಗ ಅಂದ್ರೆ ಯಾವುದು, ದಾವಣಗೆರೆ, ಶಿವಮೊಗ್ಗ, ಓಕೆ, ಮೈಸೂರು, ಬೆಂಗಳೂರು, ಇದೆಲ್ಲ ಏನ್ ಬರುತ್ತೆ, ಇದು ಕರ್ನಾಟಕ. ಓಕೆ, ಸೊ ಹೈದರಾಬಾದ್ ಕರ್ನಾಟಕ ಅಂದ್ರೆ ಬಳ್ಳಾರಿ, ಓಕೆ, ಕೊಪ್ಪಳ, ಗುಲ್ಬರ್ಗ, ಬೀದರ್, ಇವೆಲ್ಲ ಹೈದರಾಬಾದ್ ಕರ್ನಾಟಕ ಬರುತ್ತೆ. ಓಕೆ, ಸೊ ಇದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ನಾನೀಗ ಕರ್ನಾಟಕ ಅಭ್ಯರ್ಥಿ ಅಪ್ಲಿಕೇಶನ್ ಆಗ್ತಿರೋದ್ರಿಂದ ನಾನು ಕರ್ನಾಟಕವನ್ನ ಕ್ಲಿಕ್ ಮಾಡ್ಕೊತೀನಿ. ಫಸ್ಟ್ ಅನ್ನ ಕ್ಲಿಕ್ ಮಾಡ್ಕೊತೀನಿ.
ಓಕೆ, ಫಸ್ಟ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ಇವೇ ನೀವು ಕಲ್ಯಾಣ ಕರ್ನಾಟಕ ಓಪನ್ ಮಾಡ್ಕೊಂಡು ಕೂಡ ಇದೇ ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ಅಧಿಸೂಚನೆ ಸಿಗುತ್ತೆ. ಓಕೆ, ಇಲ್ಲಿ ಹುದ್ದೆಗಳ ವರ್ಗೀಕರಣ ಅಂದ್ರೆ ರೋಸ್ಟರ್ ಸಿಗುತ್ತೆ. ಇಲ್ಲಿ ಸಿಲೆಬಸ್ ಸಿಗುತ್ತೆ. ಸಿಲೆಬಸ್ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ಅದು ಅರೌಂಡ್ 300+ ಇದೆ ಪೇಜಸ್. ಓಕೆ, ಸೊ ನೀವು ಅಷ್ಟೊಂದು ಸಿಲೆಬಸ್ ಆ ಸಿಲೆಬಸ್ ನೋಡ್ತಂದ್ರೆ ನಿಮಗೆ ತಲೆ ಕಟ್ಟಾಗುತ್ತೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇಂಪಾರ್ಟೆಂಟ್ ಏನ್ ಬೇಕೋ ಅದು KNU ಅಕಾಡೆಮಿ ಏನ್ ಅಪ್ಲಿಕೇಶನ್ ಇದೆ ಆಪ್ ಅಲ್ಲಿ ಕೋರ್ಸಸ್ ಆಲ್ರೆಡಿ ಬಿಟ್ಟಿದ್ದಾರೆ. ನೀವು ಅಲ್ಲಿ ಕೋರ್ಸ್ ಅನ್ನ ನೋಡ್ಕೊಬಹುದು. ಓಕೆ, ಪ್ರತಿಯೊಂದು ಇನ್ಕ್ಲೂಡಿಂಗ್ ನರ್ಸಿಂಗ್ ಮತ್ತೆ ನಾನ್ ನರ್ಸಿಂಗ್ ಎರಡೂ ಇರ್ತಕ್ಕಂಥ ಕ್ಲಾಸ್ ಅವೈಲಬಿಲಿಟಿ ಇದೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಪಠ್ಯಕ್ರಮ, ಇದು ಫಾರ್ಮಸಿದು. ಓಕೆ, ಇದು ನರ್ಸಿಂಗ್. ಮಿಡ್ವೈಫರಿ ಕೋರ್ಸ್ ಅಂತ ಇದೆ ನೋಡಿ, ಮಿಡ್ವೈಫರಿ ಕೋರ್ಸ್ ಇದು ನಮ್ಮ ನರ್ಸಿಂಗ್. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ 300 ಪೇಜಸ್ ಇರ್ತಕ್ಕಂಥ ಒಂದು ಸಿಲೆಬಸ್. ಸೊ ಅದಾದ್ಮೇಲೆ ಪ್ರಮಾಣ ಪತ್ರದ ನಮೂನೆ. ಸೊ ಪ್ರಮಾಣ ಪತ್ರದ ನಮೂನೆ ಅಂದ್ರೆ SC ST OBC ಸರ್ಟಿಫಿಕೇಟ್ ಯಾವ ರೀತಿ ಇರಬೇಕು ಅಂತ ಹೇಳಿ ಕೊಟ್ಟಿದ್ದೇನೆ. ಅದರಲ್ಲಿ ಕನ್ನಡ ಮಾಧ್ಯಮ ಎಲ್ಲದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಫಿಲ್ಅಪ್ ಮಾಡಿಸ್ಕೊಂಡ್ರೆ ಆಗೋಯ್ತು. ಸೊ ಅದಾದ್ಮೇಲೆ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಕೊಟ್ಟಿದೆ ನೋಡಿ, ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಆನ್ಲೈನ್ ನರ್ಸಿಂಗ್ ಮತ್ತು ಫಾರ್ಮಸಿ ಆನ್ಲೈನ್ ಲಿಂಕ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ರೆಡಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ಆಧಾರ್ ನಾನು ಹೇಳಿದ್ದೀನಿ, ಆಧಾರ್ ಕಾರ್ಡ್ ಪ್ಲಸ್ ಆಧಾರ್ ಕಾರ್ಡ್ ಎನೇಬಲ್ಡ್ ಮೊಬೈಲ್ ನಂಬರ್. ಓಕೆ, ಆಧಾರ್ ಮತ್ತೆ ಮೊಬೈಲ್ ನಂಬರ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಸೊ ಇಲ್ಲಿ ನೋಡಿ ಡಿಜಿಲಾಕರ್ ಮೂಲಕ ನೋಂದಾಯಿಸಿ. ಸೊ ನೀವು ಇದೊಂದೇ ಆಪ್ಷನ್ ಇರಿದ್ರೆ ಡಿಜಿಲಾಕರ್ ಮುಖಾಂತರನೇ ನೋಂದಾಯಿಸಬೇಕಾಗುತ್ತೆ. ಓಕೆ, ಸೊ ಇನ್ ಕೇಸ್ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ರ ಅಂತಂದ್ರೆ ಎನಿವೇಸ್ ನಿಮ್ಮ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಡಿಜಿಲಾಕರ್ ಕಂಪ್ಲೀಟ್ ಆಕ್ಸೆಸ್ ಆಗ್ಬಿಡುತ್ತೆ. ನಾನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಸ್ಟೆಪ್ ಅನ್ನ ಯಾವುದೇ ವರಿ ಮಾಡ್ಕೊಳ್ಳೋದು ಬೇಡ, ಪ್ರತಿಯೊಂದು ಸ್ಟೆಪ್ ಅನ್ನ ನಾನು ತೋರಿಸ್ಕೊಡ್ತೀನಿ. ಓಕೆ, ಸೊ ಅದಾದ್ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ, ಲಾಕರ್ ಮೂಲಕ ನೋಂದಾಯಿಸಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಾದ ತಕ್ಷಣ ನೋಡಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ಸೊ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಸೊ ಅದಾದ್ಮೇಲೆ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿರ್ತಲ್ವ, ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಓಕೆ, ಸೊ ಆ OTP ಬಂದ ತಕ್ಷಣ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ OTP ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು. ಕಂಟಿನ್ಯೂ ಕೊಟ್ಟ ತಕ್ಷಣ ಏನಾಗುತ್ತೆ, ಯು ಆರ್ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿಲಾಕರ್ ಅಂತ ಕೇಳುತ್ತೆ. ಎಲ್ರಿಗೂ ಕೇಳುತ್ತೆ. ಇದು ಪಿನ್ ಕೇಳುತ್ತೆ. ಆಕ್ಚುಲಿ ಪಿನ್ ಅಂದ್ರೆ ಇಲ್ಲಿ 6 ಡಿಜಿಟ್ ಪಿನ್ ಬೇಕಾಗುತ್ತೆ. ಓಕೆ, 6 ಡಿಜಿಟ್ ಪಿನ್ ಬೇಕಾಗುತ್ತೆ. ಬಟ್ ಆ ಪಿನ್ ಯಾರ ಹತ್ರನೂ ಇರಲ್ಲ. ಕೆಲವೊಬ್ರು ಯಾರು ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ, ಟೆಕ್ನಿಕಲಿ ಗೊತ್ತಿರ್ತಾರೆ, ಅವ್ರು ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ. ಡಿಜಿಲಾಕರ್ ಆಪ್ ಅನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬಾ ಜನ ಡಿಜಿಲಾಕರ್ ಡೌನ್ಲೋಡ್ ಮಾಡ್ಕೊಂಡಿರಲ್ಲ, ಸೊ ಅವ್ರಿಗೆ ಗೊತ್ತಿರಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಫರ್ಗಟ್ ಸೆಕ್ಯೂರಿಟಿ ಪಿನ್ ಅಂತಂದೇಳಿ ಕ್ಲಿಕ್ ಮಾಡಬೇಕು. ಓಕೆ, ಸೊ ಫರ್ಗಟ್ ಅಂತ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಕೇಳುತ್ತೆ, ನಿಮ್ಮ ಡೇಟು ಮಂತ್ ಇಯರ್ ಅನ್ನು ಕೇಳುತ್ತೆ. ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿದ್ಮೇಲೆ ಮತ್ತೆ ಅಗೇನ್ ಇನ್ನೊಂದು OTP ಬರುತ್ತೆ. ಓಕೆ, ಸೇಮ್ ನಂಬರ್ಗೆ OTP ಬರುತ್ತೆ. OTP ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಕಂಟಿನ್ಯೂ ಮಾಡಿ. ಸೊ ಕಂಟಿನ್ಯೂ ಮಾಡಿದ್ಮೇಲೆ ಏನು ಕೇಳುತ್ತೆ ಅಂತಂದ್ರೆ ಓಕೆ, ಸೊ ಇಲ್ಲಿ ಎಂಟರ್ ಮಾಡಬೇಕು. ಸೊ ಅದಾದ್ಮೇಲೆ ಸೆಟ್ ಇಲ್ಲಿ. ಓಕೆ, ಇಲ್ಲಿ ನೀವು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಯಾಕಂತಂದ್ರೆ OTP ಬರುತ್ತೆ ಮತ್ತೆ ಇನ್ನೊಂದ್ಸರಿ. ಯಾವ ನಂಬರ್ ನಿಮ್ದಾಗಿರುತ್ತೆ ಆ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಲಿಂಕ್ ಆಗಿತ್ತು ಸಪರೇಟ್, ಎರಡು ಒಂದೇ ಇತ್ತು ಅಂದ್ರೆ ತೊಂದರೆ ಇಲ್ಲ. ಬಟ್ ಇಲ್ಲಿ ಸಪರೇಟ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ OTP ಬರುತ್ತೆ. OTP ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ನೋಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸುತ್ತೆ ಡಿಜಿಲಾಕರ್ ಅಲ್ಲಿ. ಓಕೆ, ಸೊ ಡಿಜಿಲಾಕರ್ ಅನ್ನ ಮತ್ತೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಕಂಟಿನ್ಯೂ ಕೊಡ್ಬೇಕು ನೀವು. ಕಂಟಿನ್ಯೂ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗ್ಬಿಡುತ್ತೆ. ಓಕೆ, ನಿಮ್ಮ ಹೆಸರು ಬಂದ್ಬಿಡುತ್ತೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ, ನಿಮ್ಮ ಯಾವ್ದು ಲಿಂಗ ನಿಮ್ಮ ಜೆಂಡರ್ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಅಂತ ಕೇಳ್ತಾರೆ. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮತ್ತೆ ಇನ್ನೊಂದು OTP ಬರುತ್ತೆ. ವಾಟ್ಸಪ್ ಅಲ್ಲೂ ಬರುತ್ತೆ, ಇಮೇಲ್ಗೂ ಬರುತ್ತೆ, ಪ್ಲಸ್ ನಿಮ್ಮ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ಓಕೆ, ಸೊ ನೋಡಿ ಇವಾಗ ನಾವು ಎಂಟ್ರಿ ಮಾಡಿದ್ವಿ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ವಿ, ಎಂಟರ್ OTP ಅಂತ ಬರುತ್ತೆ. ಸೊ ವೆರಿಫೈ OTP ಮಾಡಬೇಕು. OTP ನಂಬರ್ನ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಮತ್ತೆ ನಿಮ್ಮ ಯೂಸರ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಬೇಕು. ಯೂಸರ್ ನೇಮ್ ಜಸ್ಟ್ ನೀವು ಓಕೆ ನಿಮ್ಮ ಹೆಸರನ್ನ ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ. ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ನಿಮ್ಮ ಹೆಸರನ್ನ ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ. ಓಕೆ, ಸೊ ಹೆಸರನ್ನ ಹಾಕೊಳ್ಬಹುದು. ಸೊ ಅದಾದ್ಮೇಲೆ ಜಸ್ಟ್ ಸಪೋಸ್ ನಿಮ್ಮ ಹೆಸರು ಅನಿಲ್ ಅಂತ ಇತ್ತು ಅಂದ್ರೆ ಅನಿಲ್ 1 2 3 ಹಿಂಗ್ ಬರ್ಕೊಂಬೋದು. ಇದೆ ನಿಮ್ಮ ಯೂಸರ್ ನೇಮ್. ಓಕೆ, ಈ ತರ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಬೇಕು. ಪಾಸ್ವರ್ಡ್ ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ ಪಾಸ್ವರ್ಡ್ ಅನ್ನು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಸೊ ಅದಾದ್ಮೇಲೆ ನೋಂದಣಿ ಟಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಟಿಕ್ ಬಾಕ್ಸ್ ಟಿಕ್ ಮಾಡಿಬಿಟ್ಟು ನೋಂದಣಿಯನ್ನು ಪೂರ್ಣಗೊಳಿಸಿ. ಆಯ್ತು. ಓಕೆ, ಸೊ ಸೇಮ್ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ, ಪಾಸ್ವರ್ಡ್ ಎಂಟ್ರಿ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನಿಮಗೆ ಇದು ಕೂಡ ಕಾಣುತ್ತೆ. ಓಕೆ, ಯೂಸರ್ ನೇಮು ಇದನ್ನ ಎಂಟ್ರಿ ಮಾಡ್ಕೊಳ್ಳೋದು. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ
ಅಷ್ಟು ಕೊಟ್ಟಾದ್ಮೇಲೆ ಗೆಟ್ ಒ ಟಿ ಪಿ ಅಂತ ಬರುತ್ತೆ. ಸೊ ಅಗೇನ್ ಒ ಟಿ ಪಿ ಬಂದ ತಕ್ಷಣ ನಾವು ಇಲ್ಲಿ ಒ ಟಿ ಪಿ ಎಂಟ್ರಿ ಮಾಡಬೇಕು. ಒ ಟಿ ಪಿ ಎಂಟ್ರಿ ಓಕೆ ಒ ಟಿ ಪಿ ಎಂಟ್ರಿ ಮಾಡ್ತೀವಿ. ಓಕೆ ಯೂಸರ್ ನೇಮನ್ನು ಹಾಕಬೇಕು. ಓಕೆ ಗೆಟ್ ಒ ಟಿ ಪಿ. ಒ ಟಿ ಪಿ ಬರೋದು ಹೆಂಗೆ ನೋಡಿ, ಮೂರು ವಿಧಾನ ನಾನು ಹೇಳಿದಂಗೆ ವಾಟ್ಸಪ್ಪು ಬರುತ್ತೆ, ಇಮೇಲ್ಗೆ ಬರುತ್ತೆ, ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಯಾವುದು ಅವೈಲೇಬಿಲಿಟಿ ಇದೆ ಅದನ್ನು ನೀವು ಕೊಟ್ಕೊಳ್ಳಿ. ಸೊ ನಾನು ಟೆಕ್ಸ್ಟ್ ಮೆಸೇಜನ್ನು ಕೊಟ್ಟಿದ್ದೀನಿ ನೋಡಿ. ಈಗ ಟೆಕ್ಸ್ಟ್ ಮೆಸೇಜ್ ಕ್ಲಿಕ್ ಮಾಡಿದ್ದೀನಿ, ಸೆಂಡ್ ಒ ಟಿ ಪಿ ಸೆಂಟ್. ಓಕೆ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲ್ ಅಂತ ಬಂತು. ಸೊ ಇಲ್ಲಿ ನಾವು ಒ ಟಿ ಪಿನ ಎಂಟ್ರಿ ಮಾಡಬೇಕು, ಮತ್ತೆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಇವಾಗ ಲಾಗಿನ್ ಆಗ್ತಾ ಇದೀವಿ ನಾವು. ಓಕೆ ಮತ್ತೆ ಇಲ್ಲಿ ಒಂದು ಕ್ವಶನ್ ಕೇಳುತ್ತೆ, 37 ಪ್ಲಸ್ 22 ಎಷ್ಟಾಗುತ್ತೆ ಅಂತಂದೇಳಿ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನಾವು ಮಾಡಬೇಕು. 39 ಆಗುತ್ತೆ. ಓಕೆ ಪ್ರತಿಯೊಬ್ಬರಿಗೂ ಕ್ವಶನ್ ಕೇಳುತ್ತೆ. ಅದು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳುತ್ತೆ, ನಂಬರ್ನ ಆ್ಯಡ್ ಮಾಡಿಬಿಟ್ಟು ಎಂಟ್ರಿ ಮಾಡಬೇಕು. ಯಾಕಂದ್ರೆ ನೀವು ಹ್ಯೂಮನ್ ಬೀಯಿಂಗ್ ಆಗ್ತಿದೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ತಿದೆ ಚೆಕ್ ಮಾಡೋದಕ್ಕಷ್ಟೇ. ಓಕೆ ಸೊ ನಾನು ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿದ ತಕ್ಷಣ ಸೈನ್ ಇನ್ ಆಯಿತು. ಸೈನ್ ಇನ್ ಆಯಿತು ಅಂದ ತಕ್ಷಣ ಇದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೋಡಿ. ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಆಕ್ಟಿವ್ ಪೋಸ್ಟ್ ಯಾವ್ಯಾವುದು ಇವಾಗ KA ಮುಖಾಂತರದಲ್ಲಿ ಎಷ್ಟು ಪೋಸ್ಟ್ ಓಪನ್ ಆಗಿದಾವೆ ಅಷ್ಟು ತೋರಿಸುತ್ತೆ. ಅದಾದ್ಮೇಲೆ ಪೋಸ್ಟ್ ಅಪ್ಲೈಡ್ 0 ಅಂದ್ರೆ ನಾವೇನು ಅಪ್ಲೈ ಮಾಡಿಲ್ಲ, ಏನು ಎಂಟ್ರಿ ಮಾಡಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನೀವು ನೋಡಬಹುದು. ಓಕೆ ಕೆಳಗಡೆ ನೋಡಿ, ನೋ ಅಪ್ಲೈಡ್ ಪೋಸ್ಟ್ ಫೌಂಡ್, ಯಾವುದು ಬಂದಿಲ್ಲ. ಓಕೆ ಸೊ ಮತ್ತೆ ನಾನು ಮೇಲೆ ಹೋಗ್ತೀನಿ. ಇಲ್ಲಿ ಇವಾಗ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡ್ಬೇಕು. ನಾವು ಪ್ರೊಫೈಲ್ ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ತರ ಬರುತ್ತೆ. ನಿಮ್ದು ಆಟೋಮೆಟಿಕ್ ಆಗಿ ಆಧಾರ್ ಫೋಟೋ ಏನಿರುತ್ತೆ ಅದು ಬಂದ್ಬಿಡುತ್ತೆ. ಓಕೆ ನಾನು ಅದು ಹೈಡ್ ಮಾಡಿದ್ದೀನಿ, ಐ ಕ್ಯಾನ್ ನಾಟ್ ಶೋ ಯು. ಸೊ ಅದಾದ್ಮೇಲೆ ನಿಮ್ಮ ಹೆಸರು ತೋರಿಸುತ್ತೆ, ನಿಮ್ಮ ಲಿಂಗವನ್ನು ತೋರಿಸುತ್ತೆ, ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ಆಮೇಲೆ ಇಲ್ಲಿ ನಾವೇನ್ ಮಾಡಬೇಕು, ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ಫಾದರ್ ನೇಮ್ ಎಂಟ್ರಿ ಮಾಡಬೇಕು. ಇಲ್ಲಿ ಮದರ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ನೇಟಿವ್ ಸ್ಟೇಟ್ ಯಾವುದು, ಕರ್ನಾಟಕ. ಓಕೆ ಕರ್ನಾಟಕವನ್ನ ಹಾಕೊಳ್ಬೇಕು. ಡಿಸ್ಟಿಕ್ ಕೇಳುತ್ತೆ, ಡಿಸ್ಟಿಕ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೇಟಿವ್ ತಾಲೂಕ್ಸ್ ಯಾವ್ದಿರುತ್ತೆ ಅದು ಎಂಟ್ರಿ ಮಾಡ್ಕೊಬೇಕು. ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದು. ಇಲ್ಲಿ ಅಡ್ರೆಸ್ ಕೂಡ ಅಷ್ಟೇ, ಆಟೋಮೆಟಿಕ್ ಆಗಿ ಆಧಾರ್ ಅಡ್ರೆಸ್ ಬಂದ್ಬಿಡುತ್ತೆ. ಓಕೆ ಆಮೇಲೆ ನೆಕ್ಸ್ಟ್ ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಅಂತ ಕೇಳುತ್ತೆ. ನೀವು ಕನ್ನಡ ಮೀಡಿಯಂ, ನಾನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ನಿಮಗೆ. ನೋಡಿ ಸಪೋಸ್ ನೀವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಕನ್ನಡ ಮೀಡಿಯಂ ಎಲ್ಲ ಓದಿರ ಅಂತಂದ್ರೆ ಅದನ್ನ ಎಸ್ ಅಂತ ಹಾಕ್ಬೇಕು. 1 to 10th. ಓಕೆ ಇಲ್ಲ ನಾನು 1ರಿಂದ 7th ಓಕೆ ಕನ್ನಡ ಓದಿದ್ದೀನಿ, ಬಟ್ 8ರಿಂದ 10th ವರೆಗೂ ಇಂಗ್ಲಿಷ್ ಮೀಡಿಯಂ ಓದಿದ್ದೀನಿ ಅಂತಂದ್ರೆ ನೋ ಅಂತ ಕೊಡಬೇಕು. ಓಕೆ ಅರ್ಥ ಆಯ್ತಲ್ವಾ? ಕಂಪ್ಲೀಟ್ ಆಗಿ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಓದಿದ್ರೆ ಮಾತ್ರ ನೀವು ಅದನ್ನ ಕ್ಲೈಮ್ ಮಾಡ್ಕೊಳ್ಳೋಕೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಓಕೆ ಸೊ ಅದಾದ್ಮೇಲೆ ನಾನು ಇಲ್ಲಿ ಆ ಕ್ಯಾಂಡಿಡೇಟ್ ಓದಿಲ್ಲ, ಅದಕ್ಕೋಸ್ಕರ ನೋ ಅಂತ ಕೊಟ್ಟಿದ್ದೀನಿ. ನೀವು ಇನ್ ಕೇಸ್ ಕ್ಯಾಂಡಿಡೇಟ್ ಕನ್ನಡ ಮೀಡಿಯಂ ಓದಿದ್ರಿ ಅಂದ್ರೆ ಎಸ್ ಅಂತ ಕೊಟ್ಕೊಳ್ಬೇಕು. ಆಮೇಲೆ ಮ್ಯಾರಿಡ್ ಕೇಳ್ತದೆ, ಮ್ಯಾರಿಡ್ ಎಸ್ ಅಂತ. ಸೊ ಮ್ಯಾರಿಡ್ ಆಗಿದೆ ಎಸ್ ಅಂತ ಕೊಡಿ. ಆಲ್ಟರ್ನೇಟ್ ಇಮೇಲ್ ಐಡಿ ಕೇಳುತ್ತೆ, ಇಮೇಲ್ ಐಡಿ ಕೊಡಬೇಕಾಗುತ್ತೆ. ಆಮೇಲೆ ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ, ಅದನ್ನ ಕೂಡ ಕೊಡಿ. ಆಮೇಲೆ ನಿಮ್ಮ ಹೈಟ್ ಅನ್ನ ಮೆನ್ಷನ್ ಮಾಡಬೇಕು, ನಿಮ್ಮ ವೇಟ್ ಅನ್ನ ಮೆನ್ಷನ್ ಮಾಡಬೇಕು. ಡೋಂಟ್ ವರಿ 1 ಸೆಂಟಿಮೀಟರ್ ಕರೆಕ್ಟ್ ಚೆಕ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆ ಸೊ ಅದು ನಾನು ಮುಂಚೆ ಹೇಳ್ಬೇಕಿತ್ತು ನಿಮಗೆ, ಏನಿವೆ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೋಡಿ, ನೀವು ಕನ್ನಡ ಸಪೋಸ್ ಯಾವ್ದಾದ್ರು ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕನ್ನಡ ಎಕ್ಸಾಮ್ ಅನ್ನ ಕಂಪಲ್ಸರಿ ಕೇಳ್ತಾರೆ. ಆ ಕಂಪಲ್ಸರಿ ಎಕ್ಸಾಮ್ ಅನ್ನ ನೀವು ಅಟೆಂಡ್ ಮಾಡಿದಿರ ಇಲ್ಲ ಅಂತ ಕೇಳುತ್ತೆ, ಪಾಸ್ ಆಗಿದಿರ ಇಲ್ಲ ಅಂತೇಳಿ. ಸೊ ನೀವು ಯಾವ್ದಾದ್ರು ಪ್ರೀವಿಯಸ್ಲಿ ಓಕೆ ಸಪೋಸ್ FDA STA ಪೋಸ್ಟ್ ಅನ್ನ ಅಟೆಂಡ್ ಮಾಡಿದಿರಾ, ಓಕೆ ಅಲ್ಲಿ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದೀರಾ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ನೀವು ಯಾವ್ದು ಮಾಡಿಲ್ಲ ಅಂದ್ರೆ ನೋ. ಓಕೆ ಅದ್ರ ಬಗ್ಗೆ ವರಿ ಮಾಡ್ಕೊಂಡು ಹೋಗ್ಬೇಡಿ. ಸೊ ನೆಕ್ಸ್ಟ್ ಅಡ್ರೆಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವು ಮದುವೆ ಆಗಿದ್ದೀರಿ ಅಂತ ಅಂದ ತಕ್ಷಣ ಇಲ್ಲಿ ಸ್ಪೌಸ್ ನೇಮ್ ಕೇಳುತ್ತೆ, ಎಸ್ ಅಂತ ಕೊಟ್ಟ ತಕ್ಷಣ ಸ್ಪೌಸ್ ನೇಮ್ ಕೇಳುತ್ತೆ. ಸೊ ಸ್ಪೌಸ್ ನೇಮ್ ಅನ್ನ ಎಂಟ್ರಿ ಮಾಡ್ಬೇಕು ಇಲ್ಲಿ. ಓಕೆ ಸೊ ಈಗ ಒಂದು ಸ್ಟೆಪ್ ಆಯ್ತು. ಈಗ ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಅನ್ನು ಕೇಳುತ್ತೆ, ಪರೀಕ್ಷೆ ವಿವರಗಳು. ಓಕೆ 10ನೇ ತರಗತಿ ಕೇಳುತ್ತೆ. ಸೊ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ 10th ನಾವು ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿ ಬೋರ್ಡ್ ಬಂದ್ಬಿಡುತ್ತೆ, 10th ಮಾರ್ಕ್ಸ್ ಬರುತ್ತೆ, ಡೇಟಾ ಎಲ್ಲ ಬಂದ್ಬಿಡುತ್ತೆ ಕಂಪ್ಲೀಟ್. ನಾನು ಎಂಟ್ರಿ ಮಾಡಿ ತೋರಿಸಿ ನೋಡಿ. ಸೊ ನಾನೀಗ ಒಂದು ರೋಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಕರ್ನಾಟಕ ಸೆಕೆಂಡ್ ಎಜುಕೇಶನ್ ಬೋರ್ಡ್ ಅಂತ ಬಂತು, ಪ್ಲಸ್ ಓಕೆ ಹೆಸರು ಬಂತು, ಪ್ಲಸ್ ಇವ ಡೇಟ್ ಆಫ್ ಬರ್ತ್ ಬಂತು. ಅದಾದ್ಮೇಲೆ ಯಾವ ವರ್ಷದಲ್ಲಿ ಪಾಸ್ ಆದ್ರೆ ಅದು ಕೂಡ ಬರುತ್ತೆ. ಓಕೆ ಸೊ ಕನ್ನಡವನ್ನು ದ್ವಿತೀಯ ಭಾಷೆಯೊಂದಿಗೆ ಪೂರ್ಣಗೊಳಿಸಿದ್ದೀರಾ ಅಂತಂದ್ರೆ ಅದು ಕೂಡ ನೀವು ಎಸ್ ಅಥವಾ ನೋ. ನೋಡಿ ಇಲ್ಲಿ ವೆರಿ ವೆರಿ ತುಂಬಾ ಇಂಪಾರ್ಟೆಂಟ್, ಕೇರ್ಫುಲ್ ಆಗ್ಬೇಕು. ಯಾಕೆಂತಂದ್ರೆ ಎಕ್ಸಾಂಪಲ್ ನಂದೇ ಬೆಸ್ಟ್ ಹೇಳ್ಬೇಕು ಅಂತಂದ್ರೆ, ನಾವು ಲಾಸ್ಟ್ ಟೈಮ್ ಹಾಕುವಾಗ ಏನಾಯ್ತು ಅಂದ್ರೆ ಕನ್ನಡ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದಿರಾ ಅಂತಂದ್ರೆ ನೋ ಅಂತ ಕೊಟ್ವಿ ಅಂತಂದ್ರೆ ಮತ್ತೆ ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಸೊ ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಓದಿರ್ಬೇಕು 1 to 10th ವರೆಗೂ. ಹಂಗಿದ್ರೆ ಮಾತ್ರ ಕೊಟ್ಟೆ ಕ್ಲಿಯರ್ ಕೊಡ್ತೇನೆ. ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಅಂತಂದ್ರೆ ಎಸ್ ಅಂತ ಕೊಡಬೇಕು. ಎಲ್ಲರೂ ಓದಿರ್ತೀರಾ ಅಥವಾ ಎಸ್ ಅಂತ ಕೊಡಿ. ಓಕೆ ಸೊ ಅದರ್ಸ್ ಮೀಡಿಯಂ ಅಪ್ ಅಂದ್ರೆ ಇಲ್ಲಿ ಅದರ್ಸ್ ಅಂತ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಆಮೇಲೆ ಅದೇ ಆಟೋಮೆಟಿಕ್ ಸ್ಕೂಲ್ ಹೆಸರನ್ನ ತಗೊಂಡ್ಬಿಡುತ್ತೆ. ಓಕೆ
ಸೊ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ನಂಬರ್ ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮತ್ತೆ ನೀವು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ ಎಷ್ಟು ಮತ್ತೆ ನಿಮ್ಮ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಸೇವ್ ಆನ್ ನೆಕ್ಸ್ಟ್ ಕೊಡಬೇಕು. ಸೊ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತಂದ್ರೆ ಮತ್ತೆ ಈಗ ಪಿ ಯು ಸಿ ಅನ್ನು ಕೇಳುತ್ತೆ. ನಾನು ಅವಾಗಲೇ ಹೇಳಿದ್ದೀನಿ ಪಿ ಯು ಸಿ ಮಾರ್ಕ್ಸ್ ಅನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಪಿ ಯು ಸಿ ಮಾರ್ಕ್ಸ್ ತಗೊಳ್ತಿಲ್ಲ ಅದು. ಸೊ ಎಸ್ ಅಂತ ಕೊಡಬೇಕು. ಆಮೇಲೆ ಇಲ್ಲಿ ನೀವು ರೋಲ್ ನಂಬರ್ ಅನ್ನು ಹಾಕ್ಬೇಕಾಗತ್ತೆ, ಪಾಸಿಂಗ್ ಇಯರ್ ಅನ್ನು ಹಾಕ್ಬೇಕಾಗತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಎಂಟ್ರಿ ಆಗಿರುತ್ತೆ. ಆಮೇಲೆ ಮಂತ್ ಅನ್ನ ಕೊಡಿ. ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ, ಅದನ್ನ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿ, ಕಾಲೇಜ್ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಸೊ ಅದೊಂದು. ಅದಾದ್ಮೇಲೆ ನಿಮ್ಮ ಒಪ್ಟೆನ್ ಮಾರ್ಕ್ಸ್ ಅನ್ನ ಮತ್ತೆ ಎಂಟ್ರಿ ಮಾಡಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟು, ಓಕೆ. ಆಮೇಲೆ ಯಾವ ಇದು ಒಪ್ಟೆನ್ ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಆಡ್ ಆಗುತ್ತೆ. ಸೊ ಅದಾದ್ಮೇಲೆ ಯಾವ ಮೀಡಿಯಂ, ಸೈನ್ಸ್, ಆರ್ಟ್ಸ್ ಅಥವಾ ಅದರ್ಸ್ ಅಂತ ಹೇಳಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 371J ಅಥವಾ ಆದಾಯ ಮತ್ತು ಗ್ರಾಮೀಣ ವಿವರಗಳನ್ನು ಕೇಳುತ್ತೆ. ಸೊ ಅದನ್ನ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ. ನೀವು ಕ್ಯಾಟಗರಿ ಮೀಸಲಾತಿ ಅಂತ ಕೇಳುತ್ತೆ. ಇಲ್ಲಿ ನೋಡಿ, GM ಹೊರತುಪಡಿಸಿ ಬೇರೆ ಯಾವ್ದಾದ್ರು ಅಂತಂದ್ರೆ, ಸೊ GM ಅಂತಂದ್ರೆ ಅನ್ರಿಸರ್ವ್. ಸೊ ಅದು ಬಿಟ್ಟು ಬೇರೆ ಯಾವ್ದಾದ್ರು OBC ಆಗಿರಬಹುದು ಅಥವಾ SC ST ಆಗಿರಬಹುದು, ಇದನ್ನ ಕೇಳ್ತೀರಾ, ಬೇಕಾಗುತ್ತಾ ಅಂತಂದ್ರೆ ಎಸ್ ಅಂತ ಕೊಡ್ಬೇಕಾಗತ್ತೆ. ಓಕೆ. UR ಇದ್ರೆ UR ಇರ್ಲಿ. ಓಕೆ. ಇಲ್ಲ ನಾನು SC ಬರ್ತೀನಿ, ST ಬರ್ತೀನಿ ಅಂದ್ರೆ ಅದನ್ನ ನೀವು ಚೇಂಜ್ ಮಾಡ್ಕೊಬಹುದು ಇಲ್ಲಿ. ಓಕೆ. ಸೊ ಇಲ್ಲಿ ಎಸ್ ಅಂತ ಕೊಡಬೇಕು. ನೋಡಿ, ಎಸ್ ಅಂತ ಕೊಟ್ಟೆ. ಎಸ್ ಅಂತ ಕೊಟ್ಟೆ ಅಂದ ತಕ್ಷಣ ಅದು RD ನಂಬರ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ RD ನಂಬರ್ ಅನ್ನು RD ಅಂತಲೇ ಹಾಕ್ಬೇಕು. RD 1 2 3 4 5 ಏನಿರುತ್ತೆ ಅದನ್ನ ಹಾಕಂತ ಹೋಗಿ. ಸೊ ಅಕೌಂಟ್ ಎಂಟ್ರಿ ಕೊಟ್ಟ ತಕ್ಷಣನೇ, ಓಕೆ, ಇಲ್ಲಿ ಏನ್ ಬಂದ್ಬಿಡುತ್ತೆ, ನಿಮ್ಮ ಡೀಟೇಲ್ಸ್ ಬಂದ್ಬಿಡುತ್ತೆ. RD ನಂಬರ್ ಹಾಕಿದ ತಕ್ಷಣ ನೋಡಿ, ಸೊ ಕ್ಯಾಟಗರಿ ಫಾರ್ಮ್ 3B ಅಂತ ಬಂದ್ಬಿಡುತ್ತೆ. ಸೊ ಕ್ರಿಶ್ಚಿಯನ್ ಅಂತ ಯಾವ ಕ್ಯಾಸ್ಟು, ಸೊ ಎವ್ರಿಥಿಂಗ್ ಇಟ್ಬೇಕು. ನಿಮ್ಮ ನೇಮ್ ಬರುತ್ತೆ, ಆಧಾರ್ ನಂಬರ್ ಬರುತ್ತೆ. ಓಕೆ. ಕನ್ಫರ್ಮ್ ಸ್ಟೇಟಸ್ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳುತ್ತೆ. ಇನ್ ಕೇಸ್ ನೋಡಿ ಕರೆಕ್ಟ್ RD ನಂಬರ್ ಹಾಕಿದ್ರೆ ಅಂತಂದ್ರೆ ಬಂದ್ಬಿಡುತ್ತೆ. ಅಲ್ಲಿ ಪೆಂಡಿಂಗ್ ಅಂದ್ರೆ ಸೇಮ್. ಸೊ ನಿಮ್ದು ಕರೆಕ್ಟ್ ಆಧಾರ್ ಪ್ರಕಾರ ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ ಸೇಮ್ ಅಂತ ಕೊಡಬೇಕು. ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಅಂತಿದೆಯಲ್ಲ ಅಲ್ಲಿ ಸೇಮ್ ಅಂತ ಕೊಡಬೇಕು. ಓಕೆ. ಇಲ್ಲ ಪೆಂಡಿಂಗ್ ಇದೆ ಅಂತಂದ್ರೆ ಇನ್ನೂ ಅದು ಬಂದಿಲ್ಲ ಅಂತಂದ್ರೆ ಪೆಂಡಿಂಗ್ ಅಂತ ಕೊಟ್ಬಿಡಿ. ಬಟ್ ಸೇಮ್ ಅಂತ ಕೊಟ್ರೆ ಬೆಸ್ಟ್. ಯಾವಾಗ ಸೇಮ್ ಕೊಡಬೇಕು, ಎಲ್ಲದೂ ಕರೆಕ್ಟ್ ಆಗಿದೆ. ನಿಮ್ಮ RD ನಂಬರ್ ಹಾಕಿದ ತಕ್ಷಣ ಇಲ್ಲಿ ಏನ್ ಡೀಟೇಲ್ಸ್ ಬರುತ್ತಲ್ವಾ, ಅದು ನಿಮ್ಮ ಆಧಾರ್ ಪ್ರಕಾರ ಇದೆ ಅಥವಾ ನಿಮ್ದೇ ಕರೆಕ್ಟ್ ಆಗಿದೆ ಅಂತಂದ್ರೆ ಎಸ್ ಅಂತ ಕೊಡಬೇಕು, ಸೇಮ್ ಅಂತ. ಸೊ ನೀವು ಕಲ್ಯಾಣ ಕರ್ನಾಟಕ ಧರ್ಮ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನಿಮ್ಮ ಯಾವ್ದು ಕಲ್ಯಾಣ ಕರ್ನಾಟಕ ಕೊಡ್ತಿದ್ದೀರಾ ಅಂತಂದ್ರೆ ನೋ ಅಂತ ಕೊಡಬೇಕು. ಯಾಕಂದ್ರೆ ಕರ್ನಾಟಕದವರು ಅಲ್ಲಿ ಅಪ್ಲೈ ಮಾಡಕ್ ಬರಲ್ಲ. ಆಮೇಲೆ ನೆಕ್ಸ್ಟ್ ನೋಡಿ, ಗ್ರಾಮೀಣ ಮಾಧ್ಯಮ ಅಧ್ಯಯನ ನಿಮಗೆ ಕೇಳ್ತಾ ಇದಾರೆ. ಅಲ್ಲಿ ಆಕ್ಚುಲಿ ಕನ್ನಡ ಮಾಧ್ಯಮ ನೋ ಅಂತ ಕೊಟ್ಟಿದ್ದು, ಹಂಗಾಗಿ ಅಲ್ಲಿ ಇದು ಕನ್ನಡ ಮಾಧ್ಯಮ ಕೇಳ್ತಾ ಇಲ್ಲ. ಗ್ರಾಮೀಣ ಅಭ್ಯರ್ಥಿ ಆಗಿದ್ದು ಅಂತಂದ್ರೆ ಎಸ್ ಅಂತ ಕೊಡಬೇಕು. ಸೊ ನಿಮ್ಮ ಸರ್ಟಿಫಿಕೇಟ್ ಅನ್ನು ಏನು ಕೇಳೋದಿಲ್ಲ, ಡೋಂಟ್ ವರಿ. ಯಾವಾಗ ಡ್ಯೂರಿಂಗ್ ವೆರಿಫಿಕೇಶನ್ ಟೈಮಲ್ಲಿ ನೀವು ತೋರಿಸಬೇಕಾಗುತ್ತೆ ಅಷ್ಟೇ. ಸೊ ಹಂಗಾಗಿ ಅಂದ್ರೆ ಅಪ್ಲಿಕೇಶನ್ ಕೊನೆಯ ದಿನಾಂಕದೊಳಗಾಗಿ ನೀವು ಹೊಸ ಸರ್ಟಿಫಿಕೇಟ್ ಅನ್ನು ತಗೊಳ್ಬೇಕಾಗುತ್ತೆ. ಸೊ ಹಂಗಾಗಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ. ಎಸ್ ಅಂತ ಕೊಡಬೇಕು. ಸರಿ. ಗ್ರಾಮೀಣ ಮಾಧ್ಯಮ ಇದ್ರೆ ಮಾತ್ರ ಕೊಡಿ, ಇಲ್ಲ ಅಂದ್ರೆ ಇಲ್ಲ. ಓಕೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಸೊ ಅಪ್ಡೇಟ್ ಆಗ್ಬಿಡುತ್ತೆ. ಇಲ್ಲಿ ಕ್ಲೈಮ್ಸ್ ಬೇರೆ ಏನೇನು ಕ್ಲೈಮ್ ಇದೆ ಅಂತ ಕೇಳ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಪ್ರಾಜೆಕ್ಟ್ ಡಿಸೇಬಲ್ಡ್ ಪರ್ಸನ್ ಅಂತಂದ್ರೆ, ಸೊ ನಿರಾಶ್ರಿತರು ಅಂತ ಹೇಳ್ತೀವಿ. ಹೆಂಗಪ್ಪ ಇದು ನೋಡಿ, ಇದು ಕೆಲವು ತುಂಬಾ ಡೌಟ್ ಇದೆ. ಹೆಂಗೆ ಅಂತಂದ್ರೆ, ಸಪೋಸ್ ಯಾವ್ದಾದ್ರು ಒಂದು ಡ್ಯಾಮ್ ಕಟ್ತಾ ಇದಾರೆ ಅನ್ಕೊಳ್ಳಿ, ಗೌರ್ಮೆಂಟ್ ಅವರು ಡ್ಯಾಮ್ ಕಟ್ತಾ ಇದಾರೆ. ಓಕೆ. ಆ ಡ್ಯಾಮ್ ಅಲ್ಲಿ ನಿಮ್ಮ ಮನೆ ಮುಳುಗೋಯ್ತು ಅಥವಾ ಮಳೆ ಬಂದು ಪ್ರವಾಹ ಬಂದು ನಿಮ್ಮ ಮನೆ ಹೋಯ್ತು ಅಂದ್ರೆ ನೀವು PDP ಅಪ್ಲೈ ಮಾಡು. ಅಂದ್ರೆ ಪರ್ಸನ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತಂದ್ರೆ ನಿರಾಶ್ರಿತರು ಅಂತ ಹೇಳ್ತೀವಿ. ಸೊ ಆತರ ಇತ್ತು ಅಂತಂದ್ರೆ ಅದು 25 ವರ್ಷದೊಳಗಡೆ, 25 ಅಂದ್ರೆ ಇಲ್ಲಿಂದ 25 ವರ್ಷದೊಳಗಡೆ ಇತ್ತು ಅಂದ್ರೆ ನಿಮಗೂ ಕೂಡ ಒಂದು ಅವಕಾಶ ಇರುತ್ತೆ ಅಲ್ಲಿ. ಎಸ್ ಇತ್ತು ಅಂದ್ರೆ ಎಸ್ ಕೊಡ್ಬೇಕು, ನೋ ಅಂದ್ರೆ ನೋ ಕೊಡ್ಬೇಕು. ಆಮೇಲೆ ಹ್ಯಾವ್ ಯು ಡಿಬಾರ್, ಯಾವಾಗಾದ್ರೂ ಮುಂಚೆ ಡಿಬಾರ್ಡ್ ಆಗಿದ್ರೆ ಎಸ್ ಅಂತ ಕೊಡ್ಬೇಕು, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಓಕೆ. ಅಥವಾ ಯಾವ್ದಾದ್ರು ಕ್ರಿಮಿನಲ್ ಕೇಸಲ್ಲಿ ಭಾಗಿಯಾಗಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್ ನೋಡಿ, ಕಂಪ್ಯೂಟರ್ ನಾಲೆಡ್ಜ್ ಇದೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅಂದ್ರೆ ಮಾತ್ರ ಎಸ್ ಅಂತ ಕೊಡ್ಬೋದು, ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ಬೇಕಾಗತ್ತೆ. ಅಲ್ಲಿ ಕೇಳಿದ ಸರ್ಟಿಫಿಕೇಟ್ ಎಷ್ಟು ತಿಂಗಳು ಅಂತ ಕೇಳುತ್ತೆ. ಇಲ್ಲಿ ನೋಡಿ, 6 ಮಂತ್ಸ್ ಕೋರ್ಸಾ, 1 ಇಯರ್ ಕೋರ್ಸಾ, 1.5 ಇಯರ್ ಕೋರ್ಸಾ, 2 ಇಯರ್ಸ್ ಕೋರ್ಸ್ ಅಥವಾ ಡಿಪ್ಲೊಮಾನ. ಸೊ ಯಾವ್ದು ಅಂತಂದು ಹೇಳಿ ನೀವು ಚೂಸ್ ಮಾಡ್ಬೇಕಾಗ್ತದೆ. ಇನ್ ಕೇಸ್ ಎಸ್ ಅಂತ ಕೊಟ್ಟರೆ ಅಂದ್ರೆ, ಸೊ ನೋ ಅಂತ ಕೊಟ್ಟರೆ ನಿಮಗೆ ಸರ್ಟಿಫಿಕೇಟ್ ಇಲ್ಲ ಅಂತ. ಅದೇನು ಕಂಪಲ್ಸರಿ ಏನಿಲ್ಲ, ಡೋಂಟ್ ವರಿ. ಓಕೆ. ನೋ ಅಂತ ಕೊಟ್ಟರು ಕಂಟಿನ್ಯೂ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೇಳುತ್ತೆ. ನಾನು ಅವಾಗಲೇ ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಅಲ್ಲಿ ಬಾಂಡೆಡ್ ಲೇಬರ್ ಅಂತ ಇರುತ್ತೆ. ಓಕೆ. ಸೆನ್ಸಸ್ ಇಲ್ಲಿ ಏನಾದ್ರು ನಿಮಗೆ ಬೇಕು ಅಂತಂದ್ರೆ, ಡಿಪಾರ್ಟ್ಮೆಂಟ್ ಆಫ್ ಇನ್ ಸರ್ವಿಸ್ ಏನಾದ್ರು ಇತ್ತು ಅಂದ್ರೆ ಅಲ್ಲೂ ಕೂಡ ಕೇಳುತ್ತೆ. ಓಕೆ. ಅಂಡ್ ಡಿಫರೆಂಟ್ಲಿ ಏಬಲ್ಡ್ ಅಂತ ಕೇಳುತ್ತೆ. ಆಮೇಲೆ ಮಿಲಿಟರಿ ಪರ್ಸನ್ ಆಗಿತ್ತು ಅಂತಂದ್ರೆ ಅಥವಾ ಸರ್ವಿಸ್ ಅಂಡರ್ NCC ಅಲ್ಲಿ ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೇಳುತ್ತೆ. ಪ್ಲಸ್ ವಿಡೋ ಆಗಿದ್ರು ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬರುತ್ತೆ. ಸೊ ಇದು ಯಾವ್ದಾದ್ರು ಇತ್ತು ಅಂದ್ರೆ ನೀವು ಅಪ್ಲೈ ಮಾಡೋದಿಲ್ಲ ಅಂತಂದ್ರೆ ಜಸ್ಟ್ ಹಾಗೆ ಬಿಡ್ಬೋದು. ಓಕೆ. ಸೊ ಇಲ್ಲಿ ನಾನು ಈ ಕ್ಯಾಂಡಿಡೇಟ್ಗೆ ಜಸ್ಟ್ ಒಂದು ಇದಾಗ್ತಾ ಇದ್ದೀನಿ.
ಆಮೇಲೆ ಇನ್ ಕೇಸ್ ನೀವು ಸ್ಪೆಷಲಿ ಏಬಲ್ಡ್ ಪರ್ಸನ್ ಆಗಿತ್ತು ಅಂತಂದ್ರೆ ಇದರಲ್ಲಿ ಯಾವುದು ಇದಿರುತ್ತೆ ನಿಮ್ಗೆ ಅಪ್ಲೈ ಆಗುತ್ತೆ ಅದನ್ನ ಅಪ್ಲೈ ಮಾಡ್ಬೋದು. ಲೆಪ್ರಸಿನ ಅಥವಾ ಲೋ ವಿಷನ್ನ, ಓಕೆನಾ, ಡಿಫಂಡ್ ಇದ ಮಲ್ಟಿಪಲ್ ಡಿಸಬಿಲಿಟಿನ ಅಥವಾ ಒನ್ ಆರ್ಮ ಬೋತ್ ಆರ್ಮ, ಸೊ ಯಾವ್ದನ್ನ ನೋಡ್ಬಿಟ್ಟು ನಿಮ್ಮ ಅಪ್ಲಿಕೇಬಲ್ ಆಗಿರ್ತಕ್ಕಂಥ PWBD ಅನ್ನ ಹಾಕ್ಬೋದು. ಇಲ್ಲ ಅಂತಂದ್ರೆ ನೋ ಅಂದ್ರೆ ನೋ ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ಬೋದು. ಇವಾಗ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನ ಎಂಟ್ರಿ ಮಾಡ್ತಕ್ಕಂಥ ಸಮಯ. ಸೊ ಇಲ್ಲಿ ನೀವು ನೋಡಬಹುದು, ಓಕೆ, ಅರ್ಹತೆ ಪ್ರಕಾರ ಶ್ರೇಣಿ ಯಾವ್ದಂತ ಕೇಳುತ್ತೆ. ನಾನು ಎಲ್ಲದನ್ನು ತೋರಿಸ್ತೀನಿ. ಆಮೇಲೆ ಯೂನಿವರ್ಸಿಟಿ ನೇಮ್ ಅನ್ನ ಕೂಡ ಹಾಕ್ಬೇಕಾಗತ್ತೆ, ಕಾಲೇಜ್ ಹೆಸರು ಕೂಡ ಹಾಕ್ಬೇಕಾಗತ್ತೆ, ಪಾಸ್ ಕೂಡ ಕೇಳುತ್ತೆ. ಓಕೆ, ನೋಡಿ ಇವಾಗ ಅರ್ಹತೆ ಪ್ರಕಾರ ಕೊಟ್ಟಿದಾಗ ಡಿಪ್ಲೊಮೊ, PG ಡಿಗ್ರಿ, UG ಡಿಗ್ರಿ ಕೇಳುತ್ತೆ. ಸೊ ಇಲ್ಲಿ ನಾನು ಡಿಗ್ರಿಯನ್ನ ಹಾಕ್ಬೇಕು ಅಂತಂದಾಗ ಡಿಗ್ರಿ ನಾಟ್ ಅಪ್ಲಿಕೇಬಲ್ ಅಂತ ಬರುತ್ತೆ. ಓಕೆ, ಸೊ ನೀವು ಡಿಗ್ರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬರಲ್ಲ, ಓನ್ಲಿ ಡಿಪ್ಲೊಮಾ. ಯಾಕಂದ್ರೆ GNM ಮಾತ್ರ ಇರೋದ್ರಿಂದ ಸೊ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಸೊ ಡಿಪ್ಲೊಮಾ ಅಂತ ಬಂದ ತಕ್ಷಣ ನೋಡಿ ಇಲ್ಲಿ ಚೂಸ್ ಮಾಡ್ಬೋದು ಡಿಪ್ಲೊಮಾ ಇನ್ ನರ್ಸಿಂಗು, ಡಿಪ್ಲೊಮಾ ಇನ್ ಫಾರ್ಮಸಿ. ಸೊ ನಾವು ನರ್ಸಿಂಗ್ ಆಗಿರೋದ್ರಿಂದ ಇಲ್ಲಿ ಡಿಪ್ಲೊಮಾ ಇನ್ ನರ್ಸಿಂಗ್ ಅನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಫಾರ್ಮಸಿ ಆಗಿದ್ರಿ ಅಂತಂದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿನ ಮಾಡ್ಕೋಬೇಕು. ಇಲ್ಲಿ ಕಂಪಲ್ಸರಿ ಪಾಸ್ ಆಟೋಮೆಟಿಕ್ ಆಗಿ ಟಿಕ್ ಆಗುತ್ತೆ. ಓಕೆ, ಆಮೇಲೆ ನೋಡಿ ಸರ್ಚ್ ಯೂನಿವರ್ಸಿಟಿ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಯೂನಿವರ್ಸಿಟಿಯನ್ನ ಸರ್ಚ್ ಮಾಡಕ್ ಆಗಲ್ಲ, ಯಾಕಂತಂದ್ರೆ ಯೂನಿವರ್ಸಿಟಿ ಇಲ್ಲ ಡಿಪ್ಲೊಮಾ ನರ್ಸಿಂಗ್ ಅವರಿಗೆ. ಸೊ ನಾನು ಹೇಳ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಓಕೆ, ಸೊ ನೋಡಿ ಅದರ್ಸ್ ಅಂತ ನಾವಿಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ವಿ ಅಂತ ತಕ್ಷಣ ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಕ್ಲಿಕ್ ಮಾಡಿದ್ವಿ ಅಂತ ತಕ್ಷಣ ಇಲ್ಲಿ ವಿ ಹ್ಯಾವ್ ಟು ಚೂಸ್ ದ ಅದರ್ಸ್ ಅಂತ ಚೂಸ್ ಮಾಡ್ಕೊಳ್ಬೇಕು. ಅದರ್ಸ್ ಚೂಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ರೆಕಗ್ನೈಸ್ಡ್ ಬೈ ಅಂತ ಇದೆಯಲ್ವಾ. ಸೊ ಇವಾಗ ಇಲ್ಲಿ ಓಕೆ, ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಬೇಕು. ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಚೂಸ್ ಮಾಡ್ಕೊಳ್ಬೇಕು 100%. ಓಕೆ, ಸೊ ಅದಾದ್ಮೇಲೆ ನೋಡಿ ನಿಮ್ಮ ಡಿಪ್ಲೊಮಾ ನರ್ಸಿಂಗ್ದು ರಿಜಿಸ್ಟರ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಆಮೇಲೆ ಎಷ್ಟು ಅಂಕ ಪಡೆದಿದ್ದೀರಾ ಅದು, ಆಮೇಲೆ ಎಷ್ಟು ಅಂಕಗಳನ್ನ ಟೋಟಲ್, ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್, ಇದು ನೀವು ಪಡೆದಿರ್ತಕ್ಕಂಥ ಮಾರ್ಕ್ಸ್, ಒಬ್ಟೈನ್ ಮಾರ್ಕ್ಸ್. ಸೊ ಇಲ್ಲಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಕಂಪ್ಲೀಟ್ ಆಗಿ ಮಾಡಿ. ಆಮೇಲೆ ಅದಾದ್ಮೇಲೆ ಇಲ್ಲಿ ನೋಡಿ ಪಾಸ್ ಆದ ವರ್ಷ. ಇನ್ ಕೇಸ್ ನಿಮಗೆ ಇಂಟರ್ನ್ಶಿಪ್ ಇತ್ತು ಅಂತಂದ್ರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡಿ. ಇಂಟರ್ನ್ಶಿಪ್ ಇತ್ತು ಅಂತಂದ್ರೆ ಓಕೆ, ಇಂಟರ್ನ್ಶಿಪ್ ಮಾರ್ಕ್ಸ್ ಅನ್ನು ಕೂಡ ಟೋಟಲ್ ಮಾಡಿ ಹಾಕ್ಬೇಕು. ಇಲ್ಲ ನಮ್ಗೆ ಬರೀ 3 ಇಯರ್ಸ್ ಅಷ್ಟೇ ಕೋರ್ಸು ಅಂತಂದ್ರೆ ಓಕೆ, 3 ಇಯರ್ಸ್ ಮಾರ್ಕ್ಸ್ ಕಾರ್ಡ್ ಅನ್ನ ಎಷ್ಟು ಟೋಟಲ್ ಇರುತ್ತೆ ಅಷ್ಟನ್ನು ಹಾಕಿ ನೀವು ಮಾಡ್ಬೋದು. ಇಲ್ಲಿ ಯಾಕೆ ಅಂತ ನೋಡಿ ಡ್ಯೂರೇಷನ್ ಕೋರ್ಸ್ ಎಷ್ಟಿದೆ ಅಂತಂದ್ರೆ 1, 2, 3, 4, 5. ಇಂಟರ್ನ್ಶಿಪ್ 3.6 ಇಯರ್ಸ್ ಏನಿತ್ತು ಅವರಿಗೆ ಇಲ್ಲ. ಓಕೆ, ಅವ್ರಿಗಿಲ್ಲ ಅಂತಂದ್ರೆ ಅವರು 3 ಇಯರ್ಸ್ ಹಾಕ್ಬೇಕಾಗುತ್ತೆ. ಓಕೆ, ಎಲ್ಲರೂ 3 ಇಯರ್ಸ್ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಂಟರ್ನ್ಶಿಪ್ ಇತ್ತು ಅಂದ್ರೆ ಮಾರ್ಕ್ಸ್ ಮಾತ್ರ ನೀವು ಕೌಂಟ್ ಮಾಡಿ ಹಾಕಿ. ಓಕೆ, ಇಂಟರ್ನ್ಶಿಪ್ ಇಲ್ಲ ಅಂತಂದ್ರೆ ಕೂಡ ಅಷ್ಟೇ ಟೋಟಲ್ ಮಾರ್ಕ್ಸ್ ಮಾತ್ರ ಕೌಂಟ್ ಮಾಡಿ ಹಾಕಿ. ಡೋಂಟ್ ವರಿ, ಪರ್ಸೆಂಟೇಜ್ ಸೇಮ್ ಬರುತ್ತೆ. ಯಾಕೆಂತಂದ್ರೆ ನೀವು ಸಪೋಸ್ 1900ಗೆ ಬರ್ದಿದ್ರೆ ಅಂತಂದ್ರೆ ಕೂಡ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಅದಷ್ಟು ಪರ್ಸೆಂಟೇಜ್ ಬರುತ್ತೆ. ಅದಾದ್ಮೇಲೆ ನೀವು ಇಲ್ಲಪ್ಪ ಇಂಟರ್ನ್ಶಿಪ್ ಇಲ್ಲ ಅಂತಂದ್ರೆ ಕೂಡ ನಿಮ್ದು ಎಷ್ಟು ಟೋಟಲ್ ಇರುತ್ತೆ, ಒಬ್ಟೆನ್ ಎಷ್ಟು ಇರುತ್ತೆ, ಸೊ ಅದಷ್ಟೇ ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಏನು ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಅಲ್ದೇನೆ ಇದು ಯಾವುದು ನಿಮಗೆ ಮ್ಯಾಟರ್ ಅಲ್ಲ. ಏನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಗೊಳ್ತಿರಲ್ಲ ಅದು ಇಂಪಾರ್ಟೆಂಟ್. ಸೊ ನಾನು ಅವಾಗಲೇ ಹೇಳ್ದಂಗೆ KNO ಅಕಾಡೆಮಿ ಆಪ್ ಅಲ್ಲಿನೇ ಸೊ ಎಲ್ಲಾ ಕೋರ್ಸಸ್, ಓಕೆ, ಇನ್ಕ್ಲೂಡಿಂಗ್ GK, ನಾನು ಅವಾಗಲೇ ಹೇಳಿದ್ದೀನಿ KNO ಅಕಾಡೆಮಿ ಆಪ್. ಓಕೆ, ನೀವು ಪ್ಲೇ ಸ್ಟೋರ್ ಅನ್ನು ಕೂಡ ಅಪ್ಲೈ ಓಪನ್ ಮಾಡಿಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂ ಕೆಲವರು ಏನಾಗಿದೆ ಅಂತಂದ್ರೆ ಹಳೆ ಅಪ್ಲಿಕೇಶನ್ ಹಂಗೆ ಇದೆ. ಸೊ ಅದನ್ನ ಪ್ಲೇ ಸ್ಟೋರ್ ಹೋಗ್ಬಿಟ್ಟು KNO ಅಕಾಡೆಮಿ ಸರ್ಚ್ ಮಾಡಿದ್ರೆ ಅಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ. ಸೊ ಅಪ್ಡೇಟ್ ಮಾಡಿದ್ರೆ ಅಂತ ನಿಮಗೆ ಎಲ್ಲ ಕೋರ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಕೋರ್ಸ್ ಸಂಯೋಜನೆ ಅಂತ ಬರುತ್ತೆ. ಇಲ್ಲಿ ಕೋರ್ಸ್ ಕಾಂಬಿನೇಷನ್ಸ್ ಯಾವ್ದು ಅಂತ ಬಂದಾಗ ನರ್ಸಿಂಗ್ ಅಂತ ಅದೇ ಆಟೋಮೆಟಿಕ್ ಬಂದ್ಬಿಡುತ್ತೆ. ಆಮೇಲೆ ಎಲಿಜಿಬಿಲಿಟಿ ನೋಡಿ ನಿಮಗೆ ಎಷ್ಟು ಅಪ್ಲಿಕಬಿಲಿಟಿ ಹಾಕ್ಬೋದು ಅಂತಂದ್ರೆ ಒಂದಷ್ಟೇ ತೋರಿಸ್ಬಿಡುತ್ತೆ, ಅವೈಲೇಬಿಲಿಟಿ 1 ಅಂತ ತೋರಿಸುತ್ತೆ. ಸೊ ಓಕೆ, ಅದನ್ನ ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಓಕೆ, ಸೊ ಅಷ್ಟು ಮಾಡಿದ್ರೆ ಅಂತ ತಕ್ಷಣ ಈಗ ಏನ್ ಅನುಭವ ಕೇಳುತ್ತೆ, ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಎಕ್ಸ್ಪೀರಿಯನ್ಸ್ ಅನ್ನ ನಾವಿಲ್ಲಿ ನೋಡಿ ಸಂಸ್ಥೆ ಪ್ರಕಾರ, ಓಕೆ, ಪ್ರೈವೇಟಾ ಗೌರ್ಮೆಂಟಾ, ಸೊ ಇಲ್ಲಿ ಹಾಕೊಬೇಕು ಪ್ರೈವೇಟು. ಓಕೆ, ಆಮೇಲೆ ಆರ್ಗನೈಸೇಷನ್ ನೇಮ್ ಹಾಕೊಬೇಕು, ಆಮೇಲೆ ಯಾವ ರೋಲ್ ಅಂತ ಹಾಕೊಬೇಕು, ಆಮೇಲೆ ಸ್ಟಾರ್ಟಿಂಗು. ಓಕೆ, ಯಾವ ದಿನ ಸ್ಟಾರ್ಟ್ ಮಾಡಿದ್ವಿ, ಯಾವ ದಿನ. ಓಕೆ, ಇಲ್ಲಿ ನಿಮ್ಮ ಸ್ಟಾಫ್ ನರ್ಸ್ ಅಂತ ಹಾಕೊಳ್ಳಿ ಅಥವಾ ನರ್ಸಿಂಗ್ ಆಫೀಸರ್ ಅಂತ ಹಾಕೊಳ್ಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಟರ್ ಮೇಲೆ ಯಾವ ರೀತಿ ಕೊಟ್ಟಿರ್ತಾರೆ ಅದ್ರ ಮೇಲೆ. ಓಕೆ, ಪ್ರಸ್ತುತ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಎಷ್ಟು ಅಂತ ಕೊಟ್ಟಿರಿ ಅಂತಂದ್ರೆ ಅಲ್ಲಿ ಎಂಡಿಂಗ್ ಡೇಟ್ ಕೇಳಲ್ಲ, ಜಸ್ಟ್ ಸ್ಟಿಲ್ ವರ್ಕಿಂಗ್ ಅಂತ ಕೇಳುತ್ತೆ ಅಷ್ಟೇ. ಓಕೆ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಬಟ್ ನಾನು ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದೀನಿ, ಸೊ ಪ್ರೈವೇಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಅದಾದ್ಮೇಲೆ ಯಾವ ಹಾಸ್ಪಿಟಲ್ ಅಂತ ಎಂಟ್ರಿ ಮಾಡಬೇಕು, ಸೊ ನಿಮ್ಮ ರೋಲ್ ಏನಂತ ಮಾಡಬೇಕು, ಅದಾದ್ಮೇಲೆ ನಿಮ್ಮ ಡೆಸಿಗ್ನೇಷನ್ ಎಕ್ಸ್ಪೀರಿಯನ್ಸ್ ಲೆಟರ್ ಪ್ರಕಾರ ಹಾಕ್ಬೇಕಾಗುತ್ತೆ. ಆಮೇಲೆ ಪ್ರಾರಂಭ ದಿನಾಂಕ, ಕೊನೆ ದಿನಾಂಕ, ಟೋಟಲ್ ಎಕ್ಸ್ಪೀರಿಯನ್ಸ್ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಆಡ್ ಎಕ್ಸ್ಪೀರಿಯನ್ಸ್ ಕ್ಲಿಕ್ ಮಾಡಬೇಕು, ಅದು ಆಟೋಮೆಟಿಕ್ ಆಗಿ ನೋಡಿ ಹಿಂಗೆ ಆಡ್ ಆಗಿಬಿಡುತ್ತೆ. ಒಂದೇ ಇನ್ನೂ ಬೇಕು ಅಂತಂದ್ರೆ ಮತ್ತೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಎರಡಿತ್ತು ಅಂದ್ರೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಆಡ್ ಮಾಡ್ಬೋದು ಸೇಮ್. ಓಕೆ, ನಾನೀಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಓನ್ಲಿ ಫೋಟೋ ಮತ್ತೆ ತಮ್ಮ ಮಾತ್ರ.
ನಾನು ಹೇಳ್ದಂಗೆ ನೀವು ಮುಂಚೆನೇ ರೇಟ್ ಇರಬೇಕಾಗುತ್ತೆ, ಒಂದು ಫೋಟೋ ಮತ್ತೆ ಒಂದು ತಂಬು. ಓಕೆ, ನೋಡಿ ಬೇಕಾಗಿರ್ತಕ್ಕಂಥದ್ದು ಫೋಟೋ, ರೀಸೆಂಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್. ಸೊ ಇಲ್ಲಿ ಫೈಲ್ ಚೂಸನ್, ಓಕೆ, ಕ್ಲಿಕ್ ಮಾಡಿ ನಿಮ್ಮ ಕಂಪ್ಯೂಟರ್ ಹಾಕೊಂಡಿರ್ಬೇಕಾಗತ್ತೆ. ಇಲ್ಲಿ ಕೂಡ ಅಷ್ಟೇ ಹಾಕೊಂಡ್ಬಿಟ್ಟು ಅಪ್ಲೋಡ್ ಮಾಡೋದು. ನೋಡಿ ನಾನು ಎರಡನ್ನ ಹಾಕೊಂಡಿನಿ, ಎರಡನ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಬೇಕಂದ್ರೆ ಪ್ರಿವ್ಯೂ ಮಾಡ್ಕೊಬಹುದು. ಓಕೆ, ಡೈರೆಕ್ಟ್ ಆಗಿ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಕೊಬಹುದು. ಇವಾಗ ಪೇಮೆಂಟ್ ಕೇಳುತ್ತೆ. ಇದು ಕಂಪ್ಲೀಟ್ ಒಂದು ಟಿಕ್ ಲೆಟರ್ ಬರುತ್ತೆ. ಇಲ್ಲಿ ನಾವು ಟಿಕ್ ಮಾಡ್ಕೊಬೇಕು, ಎಸ್ ಅಂತ ಕೊಡಬೇಕು, ಎಲ್ಲ ಕರೆಕ್ಟ್ ಆಗಿದೆ ಅಂತ ಕೊಡಬೇಕು. ಓಕೆ, ಇವನ್ನ ಒಂದ್ಸರಿ ಕ್ಲಿಯರ್ ನೋಡ್ಕೊಳ್ಳಿ. ಓಕೆ, ಎಸ್ ಅಂತ ಕೊಟ್ಟ ಮೇಲೆ ಕಂಪ್ಲೀಟ್ ಆಗಿ ಇಲ್ಲಿ ಎರಡು ಕೇಳುತ್ತೆ, ESI ಫಾರ್ಮಸಿ ಅಥವಾ ESI ನರ್ಸಿಂಗ್ ಆಫೀಸರ್ ಅಂತ ಕೇಳುತ್ತೆ. ಸೊ ನಾನು ESI ನರ್ಸಿಂಗ್ ಆಫೀಸರ್ ಆಗ್ತಿರೋದ್ರಿಂದ ESI ನರ್ಸಿಂಗ್ ಆಫೀಸರ್ ಆಗ್ತೀನಿ, ಫಾರ್ಮಸಿ ಅಲ್ಲ. ಫಾರ್ಮಸಿಯವರು ಫಾರ್ಮಸಿ ಹಾಕೊಳ್ತಾರೆ. ಓಕೆ, ನಾವು ESI ಅನ್ನ ಹಾಕೋಬೇಕು. ಓಕೆ, ಆಮೇಲೆ ನಿಮ್ ನೇಮ್ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಮೌಂಟ್ ಎಷ್ಟು ತೋರಿಸ್ಬಿಡುತ್ತೆ. ಇಲ್ಲಿ ಕ್ಲಿಕ್ ಮಾಡಿದೀನಿ, ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಮೌಂಟ್ ತೋರಿಸುತ್ತೆ. 250 ಅಂತಂದ್ರೆ ಇದು PWBD ಆಗಿರೋದ್ರಿಂದ 250 ತೋರಿಸ್ತಾ ಇದೆ. ಸೊ ಇನ್ ಕೇಸ್ ನೀವೇನಾದ್ರೂ UR ಆಗಿದ್ದೀರಾ ಅಂತಂದ್ರೆ ಅರೌಂಡ್ 750 ಏನೋ ಇದೆ. ಓಕೆ, ಸೊ SC ST 500 rupees ಇದೆ, OBC ಅವರಿಗೆಲ್ಲ. ಸೊ ಅದನ್ನ ನಿಮ್ಮ ಫೀಸ್ ಎಷ್ಟು ಬರುತ್ತೆ ನೀವು ಟಿಕ್ ಮಾಡಿದ್ರೆ ಅಂತ ತಕ್ಷಣ ನಿಮ್ಮ ಫೀಸ್ ಬರುತ್ತೆ, ಅದನ್ನ ಪ್ರೊಸೀಡ್ ಟು ಪೇ ಅಂತ ಕೊಡ್ಬೇಕು. ಈಗ ಪ್ರೊಸೀಡ್ ಟು ಪೇ ಅಂತ ಕೊಡಬೇಕು. ಸೊ ಕೊಟ್ಟಾದ ತಕ್ಷಣ ಪೇ ನೌ ಅಂತ ಕೇಳುತ್ತೆ. ಎಸ್ ಕಂಟಿನ್ಯೂ ಮಾಡಿ. ನೋಡಿ ಸೇವ್ ಆಯ್ತು. ಅಲ್ಲಿ ನಿಮಗೆ UPI ಆಪ್ಷನ್ ಕೇಳುತ್ತೆ. UPI ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಕೇಳ್ಬೋದು. QR ಕೋಡ್ ಬಂದ್ಬಿಡುತ್ತೆ. QR ಕೋಡ್ ಬಂದ ತಕ್ಷಣ ಅಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಓಕೆ, ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಇಲ್ಲಿ. ಓಕೆ, ಸ್ಟೂಡೆಂಟ್ ID ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ಟು ಅಂದ ತಕ್ಷಣ ಇಲ್ಲಿ ನಿಮ್ಮ ಪ್ರೊಫೈಲ್ ಮತ್ತೆ ಓಪನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಪ್ರತಿಯೊಂದು ಏನೇನು ಸ್ಟೆಪ್ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಈಗ. ಓಕೆ, ಸೊ ಪ್ರೊಫೈಲ್ ಕೊಟ್ಟಾಗ ನಿಮ್ಮ ಇದು ತೋರಿಸುತ್ತೆ. ಸೊ ಅದಾದ್ಮೇಲೆ ನೋಡಿ ಈಗ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿ 5 ಆಕ್ಟಿವ್ ಪೋಸ್ಟ್ ಅಂತ ಇರುತ್ತೆ. ಪೋಸ್ಟ್ ಅಪ್ಲೈಡ್ 1 ಅಂತ ತೋರಿಸುತ್ತೆ. ನಾನು ಹೇಳಿದಲ್ವಾ, ಪೋಸ್ಟ್ ಅಪ್ಲೈಡ್ 1 ಯಾವುದು SIC ನರ್ಸಿಂಗ್ ಆಫೀಸರ್ RPC. ಇನ್ ಕೇಸ್ ನೀವು ಕಲ್ಯಾಣ ಕರ್ನಾಟಕ ಹಾಕಿದ್ರೆ ಅಂದ್ರೆ KK ಅಂತ ತೋರಿಸುತ್ತೆ. ಓಕೆ, ಸಕ್ಸಸ್, ಅಪ್ಲಿಕೇಶನ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಅಷ್ಟು ತೋರಿಸಿದ್ರೆ ಆಯ್ತು. ಈಗ ನೆಕ್ಸ್ಟ್ ಮತ್ತೆ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ನೋಡಿ, ಪ್ರೊಫೈಲ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಪ್ರೊಫೈಲ್ ಕ್ಲಿಕ್ ಮಾಡಿ ಪ್ರೊಫೈಲ್ ತೋರಿಸುತ್ತೆ. ಈಗ ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಡೀಟೇಲ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪೇಮೆಂಟ್ ಎಷ್ಟಾಗಿದೆ ಅದನ್ನ ತೋರಿಸ್ಬಿಡುತ್ತೆ ಇಲ್ಲಿ. ಸೊ ಈಗ ನಾವು ರಿಪೋರ್ಟ್ ಸೆಂಟರ್ ಅಂತ ಕ್ಲಿಕ್ ಮಾಡ್ತೀನಿ. ರಿಪೋರ್ಟ್ ಸೆಂಟರ್ ನೋಡಿ ಅಪ್ಲಿಕೇಶನ್ ಡೌನ್ಲೋಡ್ PDF ಅಂತ ಕೇಳುತ್ತೆ. ನಿಮ್ಮ ಅಪ್ಲಿಕೇಶನ್ ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಎಷ್ಟು ಸರಿ ಬೇಕು ಅಷ್ಟು ಸರಿ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಪ್ರಿಫರೆನ್ಸ್, ಸೊ ಡಿಪಾರ್ಟ್ಮೆಂಟ್ ನಿಮಗೆ ನೋಡ್ಕೊಳ್ಬಹುದು. ಓಕೆ, ಅದು ನಿಮಗೆ ಬೇಕಾಗಿಲ್ಲ, ಜಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಸಾಕಾಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೈಸ್ ಎ ಅನ್ಫ್ರೀಜ್ ರಿಕ್ವೆಸ್ಟ್. ಸೊ ನಿಮ್ಮ ಅಪ್ಲಿಕೇಶನ್ ಏನಾದ್ರು ರಾಂಗ್ ಆಗಿದೆ, ತಪ್ಪಾಗಿದೆ ಅಂತಂದಾಗ ಅದನ್ನ ಇಲ್ಲಿ ನೀವು ಅನ್ಫ್ರೀಜ್ ರಿಕ್ವೆಸ್ಟ್ ಅನ್ನ ಕೊಡಬೇಕು. ಅನ್ಫ್ರೀಜ್ ರಿಕ್ವೆಸ್ಟ್ ಕೊಟ್ಟರೆ ಅಂತ ತಕ್ಷಣ ಅವರು ಮತ್ತೆ 24 hours ಆದ್ಮೇಲೆ ಓಪನ್ ಮಾಡ್ತಾರೆ, ನೀವು ಎಡಿಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಯಾರ್ದಾರು ಅಪ್ಲಿಕೇಶನ್ ತಪ್ಪಾಗಿತ್ತು ಅಂತ ಕೂಡ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಅನ್ಫ್ರೀಜ್ ರಿಕ್ವೆಸ್ಟ್ ಅನ್ನ ಕೊಡಬೇಕು. ಸೊ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಅನ್ನ ನೀವು ಮತ್ತೆ ಎಡಿಟ್ ಮಾಡಬಹುದು, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಆಮೇಲೆ ಚೇಂಜ್ ಪಾಸ್ವರ್ಡ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಬಹುದು ಇಲ್ಲಿ. ಓಕೆ, ಸೊ ಇದಿಷ್ಟು ಇರ್ತಕ್ಕಂಥ ಮಾಹಿತಿ. ಸೊ ಇದ್ರ ಬಗ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು 100% ನಾನು ಹೇಳಿದಂಗೆ ಕೆಳಗಡೆ ನಂಬರ್ಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಬಹುದು. ಮತ್ತು KN ಅಕಾಡೆಮಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಫಾಲೋ ಮಾಡಿ, ವಾಟ್ಸ್ಆಪ್ ಚಾನಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ ನಿಮಗೆ. ಎಲ್ಲ ಪ್ರತಿಯೊಂದು ಮಾಡ್ತಕ್ಕಂಥ ಲಿಂಕ್ ಏನಿರುತ್ತೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಓಕೆ, ಪ್ರತಿಯೊಂದು ಇನ್ಫಾರ್ಮೇಶನ್, ಯಾವುದೇ ಒಂದು ಪೋಸ್ಟ್ ಕಾಲಾದ್ರು ಕೂಡ ನೆಕ್ಸ್ಟ್ ಡೇಟ್ ಯಾವಾಗ, ಎಕ್ಸಾಮ್ ಡೇಟ್ ಯಾವಾಗ, ಪ್ರತಿಯೊಂದು ಅಪ್ಡೇಟ್ ಬರ್ತಾ ಇರುತ್ತೆ. ಆ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆಮೇಲೆ ಕಮೆಂಟ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ, ನೀವು ಆ ಚಾನಲ್ ಅನ್ನು ಲಿಂಕ್ ಮಾಡ್ಕೊಂಡ್ರೆ ಸೊ ಅಲ್ಲಿಂದ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಏನೋ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ನಾನು ಹೇಳ್ದಂಗೆ ತುಂಬಾ ಈಸಿ ಆಗಿರ್ತಕ್ಕಂಥ ಅಪ್ಲಿಕೇಶನ್. ಸೊ ನೀವು ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಅನ್ನ ಎಲ್ಲ ರೆಡಿ ಇಟ್ಕೊಂಡೆ ಅಂತಂದ್ರೆ ಅಪ್ಲಿಕೇಶನ್ ಹಾಕೋದು ತುಂಬಾ ಈಸಿ. ಸೊ ಗುಡ್ ನೆಟ್ವರ್ಕ್ ಇರ್ತಕ್ಕಂಥ ಜಾಗದಲ್ಲಿ ಹಾಕಿ, ಲ್ಯಾಪ್ಟಾಪ್ ಅಲ್ಲಿ ಹಾಕಿದ್ರೆ ಬೆಸ್ಟ್. ಮೊಬೈಲ್ ಅಲ್ಲಿ ಹಾಕಕ್ ಹೋಗ್ಬೇಡಿ, ಕನ್ಫ್ಯೂಷನ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೋಣ. ಥ್ಯಾಂಕ್ ಯು.